ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿ ಸ್ಟೋರ್. ಇವತ್ತು ನಾವು ಅಯೋಗ್ಯ ಮತ್ತು ಅಯೋಗ್ಯ ಪಾರ್ಟ್ 2 ಈ ಸಿನಿಮಾದ ಶೂಟಿಂಗ್ ನಡೆದಂತಹ ಊರಲ್ಲಿದ್ದೀವಿ. ಸೊ ಸಿನಿಮಾ ತಂಡ ನಮ್ಮ ಜೊತೆ ಇರೋದು ನಿಜವಾಗ್ಲೂ ವಿಶೇಷ. ಇವಾಗಲೂ ಕೂಡ ಟಚ್ ಅಪ್ ಮಾಡ್ತಿದ್ದಾರೆ. ಸಿನಿಮಾ ತಂಡ ಇರೋದು ಅದೃಷ್ಟನ ಟೈಪ್ ಹೇಳ್ತಾ ಇದೀವಿ. ವಿಶೇಷ ಬದುಕಿರೋದು ಅದೃಷ್ಟ ತಂಡ. ಟಚ್ ಅಪ್ ಮುಗೀತಾ? ಮುಗೀತು ಐತೆಗೆ ನಮ್ ಮುಗಿತ ಅಂತ ಕೇಳ್ತಾರ. ಮುಗಿತಾ? ಅಲ್ಲ, ಹಿಂಗೆ ಇಂಟರ್ವ್ಯೂನಲ್ಲಿ ಹೆಂಗಿದ್ರೆ ಸಿನಿಮಾದಲ್ಲಿ ಹೆಂಗಿರ್ತೀರಿ? ಶೃಂಗಾರ ರಾಜ, ವೆರಿ ಸ್ಮಾರ್ಟ್. ವೆರಿ ಸ್ಮಾರ್ಟ್. ಮೋಸ್ಟ್ ಏನಂತಾರದು, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ತರ ಅನ್ನೋದ್ರಲ್ಲಿ ಕರಿಬೆಣ್ಣೆ. ಅಲ್ಲ, ಅವ್ನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಹಂಗೆ ಹಿಂಗೆ ಇರುತ್ತಾ ಕರಿಬೆಣ್ಣೆ? ಹಿಂಗೆ ಇರುತ್ತಾ? ಓಟ್ ಬ್ಯಾಜ ಇದಕ್ಕಿಂತ ಡಬಲ್ ತಮಕ ಇರುತ್ತಪ್ಪ ನಂಗೆ. ಬೆಣ್ಣೆಗಳಲ್ಲಿ ಎರಡು ವಿಧ, ಒಂದು ಬಿಳಿ ಬೆಣ್ಣೆ, ಇನ್ನೊಂದು ಕರಿ ಬೆಣ್ಣೆ. ಕಾಸಿದರೆ ಒಂದೇ ವಿಧ, ತುಪ್ಪ. ಸರ್, ಇಲ್ಲಿ ಮಟನ್ ಇದೆ, ಇರ್ಲಿ, ಬೆಣ್ಣೆ ಇದೆ, ಇರ್ಲಿ. ಬೆಣ್ಣೆ ಜೊತೆ ಶಾಂತಮ್ಮನು ಕೇಳ್ತಾರೆ ನಿಮ್ ಫ್ಯಾನ್ಸ್. ಶಾಂತಮ್ಮ ಅವ್ರು ಕೇಳ್ತಾರ ಇಲ್ಲೋ ಗೊತ್ತಿಲ್ಲ, ನೀನ್ ಕೇಳ್ತಾ ಇದೀಯ. ಇವನ್ ಕೇಳ್ತಾನೆ, ಇವನ್ ಕೇಳ್ತಾನೆ, ಇವನ್ ಕೇಳ್ತಾನೆ, ಅವ್ನ್ ಕೇಳ್ತಾನೆ, ಅವ್ನ್ ಹೇಳ್ತಾನೆ. ಜಾಸ್ತಿ ಎಳಿತಿದಾರೆ ಅದನ್ನ, ಅವ್ನ್ ಕೇಳ್ತಾನೆ. ಸರ್, ಸಿನಿಮಾ ನಡೆದಂತ ಊರಿದು, ಶೂಟಿಂಗ್ ಆದಂತ ಊರು ಬಾರಗೌಡನ ಹಳ್ಳಿ. ಹೌದು. ಅಲ್ಲಿ ಮಧ್ಯಾಹ್ನ ಬಂದಾಗ ಅವ್ರು ಹೇಳ್ತಾ ಇದ್ರು, ಒಂದು 2 ತಿಂಗಳು ಇದ್ರು ಇಲ್ಲೆಲ್ಲ ಇದಾಕ್ಸ್ಬಿಟ್ಟಿದ್ರು. 3 ತಿಂಗಳ ಫುಲ್ಲು ಟೆಂಟ್ ಹಾಕ್ಸಿದ್ರು, ಎಲ್ಲರೂ ಇಲ್ಲೇ ಊಟ ಮಾಡ್ತಿದ್ರು. ಊರಲ್ಲೆಲ್ಲ 2 ತಿಂಗಳು ಹಬ್ಬದ ಥರ ಇತ್ತು ಅಂತ ಅವ್ರ ಅಂಗಡಿಯವ್ರು ಯಾರೋ ಅಜ್ಜ ಹೇಳ್ತಿದ್ರು. ಸೊ ಒಂದು 2-3 ತಿಂಗಳು ಒಂದು ಊರಲ್ಲಿ ಒಂದು ಹಬ್ಬನೇ ಮಾಡಿದ್ರು ಹಂಗಿದ್ರೆ. ಹೌದು, ಇಡೀ ಊರವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಪರಿಚಯ ನಮಗೆ. ಒಂಥರ ಎಲ್ಲ ನಮ್ ನೋಡ್ತಾ ಇದ್ರೆ ಏನ್ ಮಗ ಚೆನ್ನಾಗಿದೆಯಪ್ಪ, ಆ ಲೆವೆಲ್ಗೆ ಅಂದ್ರೆ ಕ್ಲೋಸ್ ಆಗಿದ್ದಾರೆ. ಆ ಲೆವೆಲ್ಗೆ ಒಂಥರ ಪ್ರೀತಿ ವಿಶ್ವಾಸ ಇದೆ. ಆ್ಯಂಡ್ ಇಡೀ ಊರಿನ ಬಗ್ಗೆ ತುಂಬ ಖುಷಿ ಆಗುತ್ತೆ ನನಗೆ. ಮಾರ್ಗೌಡ್ನಳ್ಳಿ ಬಗ್ಗೆ ಹೇಳಲೇಬೇಕು, ಯಾಕೆಂದರೆ ಅವ್ರು ಕೋಪರೇಟ್ ಮಾಡಿದ ರೀತಿ ಆಗಲಿ, ಶೂಟಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳಿರ್ತವೆ. ಬೇರೆ ಬೇರೆ ಮನೇಲಿ ಮಾಡ್ತಿರ್ತೀವಿ, ಅಡ್ಡ ಏನೇನು ಹಾಕಿರ್ತೀವಿ, ಜನ ಓಡಾಡೋಕ್ಕಾಗಲ್ಲ, ಕೆಲವೊಂದ್ಸಲ ಅವರಿಗೆಲ್ಲ ತೊಂದರೆಗಳಾಗ್ತಿರುತ್ತೆ. ಆದರೂ ಪಾಪ ಯಾರೂ ಬೇಜಾರು ಮಾಡ್ಕೊಳ್ಳೋದೇ ಇಡೀ ಊರನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಡೈರೆಕ್ಟರ್ ಮಹೇಶ್ ಅವರು, ಅವ್ರ ರಿಲೇಟಿವ್ಸ್ ತುಂಬ ಜನ ಇದ್ದಾರೆ. ಆ್ಯಂಡ್ ಕೋಪರೇಟ್ ಮಾಡಿರೋ ಇಡೀ ಊರು, ಗ್ರಾಮ ಪಂಚಾಯತಿ ಅವರು, ಪ್ರತಿಯೊಬ್ಬರಿಗೂ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಹೌದು. ಇನ್ನೊಂದೇನಂದ್ರೆ ಪ್ಯೂರ್ ಹಳ್ಳಿ ಅನ್ಸುತ್ತೆ. ಅಂದ್ರೆ ಪ್ಯೂರ್ ಹಳ್ಳಿ, ಇಂಪ್ಯೂರ್ ಹಳ್ಳಿ ಅಂತೆಲ್ಲ ಇರಲ್ಲ, ಒಂದೇ ಹಳ್ಳಿ. ಹಳ್ಳಿನೇ ಅಂದ್ರೆ ಹಳ್ಳಿನೂ ಇತ್ತೀಚೆಗೆ ಸ್ವಲ್ಪ ಮಾಡರ್ನ್ ಆಗ್ತಿರುತ್ತೆ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಇನ್ನೂ ಹಳೆ ಹಂಚಿನ ಮನೆಗಳು, ಆ ಬಾವಿ ಎಲ್ಲ ನೋಡ್ತಿದ್ರೆ ಖುಷಿ ಆಗುತ್ತೆ. ಅದೇ ಚಂದ. ಸೊ ಯಾವ ಎಲ್ಲೆಲ್ಲಿ ಜಾಸ್ತಿ ಸೀಕ್ವೆನ್ಸ್ ಗಳು ಇದ್ದಿದ್ದು ನಿಮ್ದು? ಎಲ್ಲ ಕಡೆ ನೋಡಿ, ಇಲ್ಲಿತ್ತು, ಇಲ್ಲೇ ಬೆಂಕಿ ಹಾಕಿದ್ದು, ಅಲ್ಲಿ ಬೆಂಕಿ ಹಾಕಿ, ಅಲ್ಲೇ ಉಲ್ಮೆದಾಗ ಬೆಂಕಿ ಹಾಕಿದ್ದು, ನೋಡಿದ್ರಲ್ಲ ಉಲ್ಮೆದ ಬೆಂಕಿ, ಅದೇ ಸೀನು ಅಲ್ಲೇ ಹಾಕಿದ್ದು. ಉಲ್ಮೆದ ಬೆಂಕಿ ಇಲ್ಲಿಂದ ನೋಡಿ 50 ಮೀಟರ್ ಅಷ್ಟೇ. ಓಡ್ ಬರೋದು, ಅಲ್ಲಿಂದ ಓಡ್ ಬರೋ ಸೀನು, ಅದೆಲ್ಲ ಫೈಟು. ಈ ಸೆಕೆಂಡ್ ಪಿಕ್ಚರ್ ಈ ಕಡೆ ಹೋಗ್ತೀವಿ, ಅವಾಗ ಹಂಗ್ ನೋಡ್ ಬಂದ್ವಿ ಅಲ್ವಾ, ಇವಾಗ ಹಿಂಗ್ ನೋಡ್ತೀವಿ. ಸರ್, ಪಾರ್ಟ್ 2 ನಲ್ಲಿ ಏನ್ ಗೊತ್ತಾ, ಇನ್ನೊಂದು ಪಾರ್ಟ್ 1 ಅಲ್ಲಿ ಅಷ್ಟು ದಿನ ಕ್ಯಾರವೇನು ನಿಂತಿದ್ದೋ, ಬಂದು ಎಲ್ಲ ಬಂದಾಗ ಅಯ್ಯೋ ಶೂಟಿಂಗು ನಮ್ಮೂರಲ್ಲಿ ಇಲ್ಲೇ 15 ದಿನ ಬರೋವು, ಅದೇ ಜಾಗದಲ್ಲಿ ಕ್ಯಾರವೇನು, ಅದೇ ಜಾಗದಲ್ಲಿ ಶೂಟಿಂಗು ಎಲ್ಲ ಆಯ್ತು. 1 ದಿನ ನೋಡ್ರು, 2 ದಿನ ನೋಡ್ರು, ಎಲ್ಲ ಬಂದ್ಬಿಟ್ಟು ಶೂಟಿಂಗ್ ತಡ ಅಣ್ಣ. ಒಂದು 15-20 ದಿನ ಆಯ್ತು. ಆಯ್ತನಪ್ಪ ಶಾಟ ಅನ್ನೋರು, ಆಯ್ತಮ್ಮ ಅಂತಿದ್ರು. ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ಪಿಕ್ಚರ್ ತರ ಆಗ್ಬಿಟ್ಟಿದ್ದಾರೆ. ಹೋಗ ಮುಖ ಅನ್ನೋರು, ಹೋಗ ಕೆಲಸ ಕ್ಯಾಮರಾ ನೋಡಾಗೋ ಅಂತ. ಸುಳ್ಳೆಲ್ಲ ಹೇಳ್ಬೇಡ ನೀನು, ಅಷ್ಟೊಂದೆಲ್ಲ ಹೇಳಿಲ್ಲ ಅವರು. ನೀನ್ ಹೇಳಿಲ್ವಾ? ನಾನು ಹೇಳಿದ್ದೀನಿ, ಅವ್ರು ಬೈದಿಲ್ಲ ಹಂಗೆ. ನೀನ್ ಬೈದಲ್ಲ, ಹೇಳೋಣ. ಇಬ್ಬರು ನಾಕಂಡ್ರದೇ ತಪ್ಪು. ಫಸ್ಟ್ ಆಫ್ ಆಲ್ ಆ ಡೈರೆಕ್ಟರ್, ಆ ಡೈರೆಕ್ಟರ್ ಬರೀ ಆಡಿಯೋ ಕಳ್ಸಿದ್ರೆ ಹೆಂಗೆ? ನಿಜವಾಗ್ಲೂ ಹೇಳ್ತೀನಿ, ಡೈರೆಕ್ಟರ್ ಬಗ್ಗೆ ಒಂದು ಮಾತು ಹೇಳ್ಬೇಕು. ಡೈರೆಕ್ಟರ್ ಇಲ್ವಾ? ಬೇಡ ಒಳ್ಳೆ ಕೆಲಸ ಮಾಡೋಣ. ಸಿನಿಮಾದಲ್ಲೂ ಕ್ಯಾರೆಕ್ಟರ್ ಹಿಂಗೆ ತರಲೇನಾ? ಇನ್ನೂ ಡಬಲ್ ಪಾರ್ಟ್ 1 ಪಾರ್ಟ್ 2 ಹಿಂಗೆ ತರಲೇನಾ? ಸರ್, ಎಲ್ಲ ಸೇಮ್ ಹಂಗೆ ಇರುತ್ತೆ. ಏನ್ ಅನ್ಸ್ಬೋದು ನಿನಗೆ? ಡಬಲ್ ಧಮಾಕ್ ಇರುತ್ತೆ, ಟ್ರಿಬಲ್ ಇರುತ್ತೆ ನಿನಗೆ. ಆದ್ರೆ ಡಬಲ್ ಯೋಚನೆ ಮಾಡಿದ್ರೆ 2 ವರ್ಷದಿಂದ ಒಳಗಡೆ ಹೋದಾಗ ಒಂದ್ ಸಿಗುತ್ತೆ, 3 ಆಯ್ತಲ್ಲ. ಅದು ನಿಜ. ಟ್ರಿಬಲ್ ತಮಕ 2+1 ಹಳೇದ್ 2 ಆಲ್ರೆಡಿ ಪ್ಲಸ್ ಆಗಿದೆ. ಯಾವ್ದು ಫಸ್ಟ್ ಪಾರ್ಟ್ ಅಲ್ಲಿ 2 ತಗೊಂಡಿದ್ಯಾ? ಈಗ 2 ಆಲ್ರೆಡಿ ಹೇಳಿದ್ಯಾ ನೀನು. 2 4 ಒಳಗಡೆ ಹೋದ್ಮೇಲೆ ಎಷ್ಟು? 5. ಪಂಚವಾರ್ಷಿಕ ಯೋಜನೆ. ಮಜಾ ಮಾಡು. ಸರ್, ಅಲ್ಲಿ ಸದಸ್ಯ ಆಗಿದ್ರೆ ಇಲ್ಲಿ ಅಪ್ಗ್ರೇಡ್ ಆಗ್ತಿದ್ದೀರಾ ಅನ್ಸುತ್ತೆ. ಬಿಕಾಸ್ ಯಾವ ತರ ಅಪ್ಗ್ರೇಡ್ ಅಂದ್ರೆ ಸ್ವಲ್ಪ ಒಂಥರ ಆ ಪಾತ್ರದಲ್ಲಿ ಶೋಕಿ ಕಾಣ್ತಿರುತ್ತೆ. ಅಂದ್ರೆ ಅವನು ಬೆಳೆದಿದ್ದಾನೆ, ಅವನಿಗೊಂದಿದೆ, ನಾನು ಊರಲ್ಲಿ ನಾನು ಬೆಳೆದಿದ್ದೀನಿ, ಇನ್ನೂ ಬೆಳಿಬೇಕು ಅಂದ್ರೆ ಏನೋ ಯಾರೋ ಒಬ್ಬರನ್ನ ತಡಿಬೇಕು. ಬಹುಶಃ ಇವರು ಸಾಂಗ್ ನ ನೋಡಿ ಡಿಸೈಡ್ ಮಾಡ್ತಿದ್ದಾರೆ.
ಆ ಸಾಂಗಿಂದ ಜಡ್ಜ್ ಮಾಡ್ತಾರೆ. ಸ್ವಲ್ಪ ಜಂಬ ಕಾಣ್ತಿದೆ ಆದ್ರೂ ಆ ಪಾತ್ರದಲ್ಲಿ. ಅಲ್ಲ ಕಾಣ್ಬೇಕಲ್ವಾ ಅಂದ್ರೆ ಅವನು ಈಗ ನಮ್ಮವ್ವ ಹೇಳ್ತಾಳೆ ಏನೋ ವಜ್ರ ಅಂದ್ರೆ ಹೊಳಿತಾ ಇರ್ಬೇಕು, ಹುಡುಗರು ಅಂದ್ರೆ ಉರಿತಾ ಇರ್ಬೇಕು. ನಮ್ಮವ್ವ ಹೇಳೋಳೆ ಏನೋ ಅಲಾಲ್ ತೋಪಿ ನನ್ನ ಮಕ್ಕಳ ಕಾಲರ್ ಎತ್ಕೊಂಡೆ ಓಡಾಡೋ ನಮ್ಮವ್ವ ಹೇಳೋಳೆ. ಮತ್ತೆ ಅವ್ನು ಬೆಳೆಸಿರೋ ರೀತಿನೇ ಹಂಗೆ, ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್, ಅದು ಅಹಂಕಾರ ಅಲ್ಲ, ಅದು ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್. ನಾನು ನಮ್ಮೂರ್ನ ಉದ್ಧಾರ ಮಾಡಬೇಕು ಅಂದ್ರೆ ಅಲಾಲ್ ಕೋರ್ ನನ್ನ ಮಕ್ಕಳಿಗೆಲ್ಲ ಪಾಠ ಕಲಿಸ್ಬೇಕು, ನಮ್ಮೂರು ಚೆನ್ನಾಗಿರ್ಬೇಕು, ನಮ್ಮೂರು ಒಂದು ಮಾದರಿ ಗ್ರಾಮ ಆಗ್ಬೇಕು, ನಮ್ಮೂರು ಹಿಂಗಿರ್ಬೇಕು ಅಂತ ಕನ್ಸು ಕಾಣ್ತಾರೆ ಹುಡುಗ. ಈಗ ತುಂಬ ಜನ ಅನಿವಾರ್ಯ ಇರುತ್ತೆ, ನಾವು ಊರು ಬಿಟ್ಟು ಹೋಗ್ತೀವಿ. ಈಗ ನಮ್ಮನ್ನೆಲ್ಲ ನೋಡಿದ್ರೆ ಈಗ ನಾವೆಲ್ಲ ಊರು ಬಿಟ್ಟು ಹೋದವರು, ನಮ್ಮ ಕೆಲಸದ ಮೇಲೆ ನಮ್ಮ ಅನಿವಾರ್ಯ ಇರುತ್ತೆ, ನಮ್ಮ ಸರ್ವೈವಲ್ಲು ಹೊಟ್ಟೆಪಾಡು ಊರು ಬಿಟ್ಟು ಹೋದ್ವಿ. ಎಷ್ಟೋ ಜನ ಹುಡುಗರು ಊರೊಡನೆ ಕೂತ್ಕೊಂಡು ಅಲ್ಲೇ ಗ್ರಾಮ ಪಂಚಾಯತಿ ಇನ್ನೊಂದು ಮತ್ತೊಂದು ಅಂತ ಮಾಡ್ತಾ ಊರು ಸರ್ವಿಸ್ ಮಾಡ್ತಾ ಒಳ್ಳೆ ಹೆಸರು ತಗೊಂಡಿರೋರು ತುಂಬ ಜನ ಅವರೇ, ಊರಿಗೋಸ್ಕರ ಬದುಕ್ತಾ ಇರೋರು. ಅದಕ್ಕೆಲ್ಲ ಮಾದರಿಯಾಗಿ ಸಿದ್ದೇಗೌಡನ ಕ್ಯಾರೆಕ್ಟರ್ ಅಷ್ಟೇ, ಮೆಟಾಫರ್ ಅಷ್ಟೇ, ಅದು ಮೆಟಾಫರ್, ಅದು ದಟ್ಸ್ ಆಲ್. ಹಂಗೆ ಒಂದು ಸ್ವಲ್ಪ ಈ ಸಲ ಏನಂದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಕಾಲರ್ ಎತ್ಕೊಂಡು ಸ್ವಲ್ಪ ಖಡಕ್ಕಾಗಿ ಅತಿಯಾಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ದಿಮಾಕಲ್ಲ ದುಳಬಿಸ್ತಾನೆ ಅಯೋಗ್ಯ. ದಟ್ಸ್ ಆಲ್. ನೀವು ಧೂಳೆಬ್ಸ್ತೀರಾ? ಧೂಳದ್ಮೇಲೆ ನಾವು ವಿದ್ಯಾರ್ಥಿ ಅಲ್ವಾ, ಧೂಳು ಹೇಳಿ ಬಿಡ್ಲಿ, ನಾವಲ್ಲಿ ಇರ್ತೀವಿ. ಹಾಲಿಟ್ರು ಅಂದ್ರೆ ಧೂಳೆ. ಜಾಸ್ತಿ ಸಿದ್ದೇಗೌಡನ ಪ್ರಪಾತಕ್ಕೆ ತಳ್ಳೋದು ಜಾಸ್ತಿನ ಅದರಿಂದ ಯಾವನ್ನಾರು ಎಲ್ಲಾರು ಸ್ನೇಹಿತನ ಪ್ರಪಂಚ ತಳ್ಳೋದ್ ನೋಡಿದ್ಯಾ? ಅಲ್ಲ ಆದ್ರೆ ಕೇಳಿದ್ಯಾ? ಕೆಲವು ಹಂಗೆ ಸರ್ ಪಾರ್ಟ್ 2 ನಲ್ಲಿ ಏನಾದ್ರು ಆತರದ್ದು ಇರುತ್ತಾ ಅಂತ. ಹೇಳಪ್ಪ, ಹೇಳಪ್ಪ, ಕೇಳೋ ಬೇಕಿತ್ತೆ ನಿಂಗೆ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳ, ನಾನು ಕೇಳ್ತಿರೋದು ನಿನ್ನ. ಏನು ಅಂದ್ರೆ ಪರವಾಗಿಲ್ಲ, ಪಾತ್ರದಲ್ಲಿ ಏನಾರ ಇದೆಯಾ ಇಲ್ವ ಹೇಳಲ್ಲ. ಬೆಳಗಿನ ಕೇಳಿದ್ಕೆ ಅದನ್ನೇ ಹೇಳ್ತಾ ಕುಂತವ್. ನನ್ನ ಫ್ರೆಂಡ್ ಒಬ್ಬ ಚೆನ್ನಾಗಿದೆ, ಮಜಾ ಕೇಳೋ, ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು ತಗದಿಮಿತ ಅಂತ. ನನ್ನ ಫ್ರೆಂಡ್ ಒಬ್ಬ ಬಂದ, ನನ್ನ ಫ್ರೆಂಡು ಅಂದರೆ ಫ್ರೆಂಡ್ ಅಲ್ಲ ಅವ್ನು, ಸಾರಿ ಫಸ್ಟ್ ಡೇ ನೋಡ್ತಾ ಇದ್ದೀನಿ ಅವನು. ಅವನು ನಮ್ಮ ಜೂನಿಯರು ನೀನಾಸಮಲ್ಲಿ ಬಂದ. ಫಸ್ಟು ಇನ್ನೂ ತಿಂಡಿ ತಿಂದಿರಲಿಲ್ಲ, ಫಸ್ಟ್ ಶಾರ್ಟ್ ಆಗ್ತಾಯಿತ್ತು. ಸರ್ ನಾನು ನೀನಾಸಮ್ ಸರ್, ನಿಮ್ಮ ಜೂನಿಯರ್ ಸರ್, ನಾನು ಹಿಂಗೆ ಸರ್ ಅಂತಂದ. ಆಯಿತು ಬನ್ನಿ ಮಾಡಿ, ಪರವಾಗಿಲ್ಲ ಪಾತ್ರ ಮಾಡೋಣ ಒಟ್ಟಿಗೆ, ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿ, ಯಾವ್ರು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅರ್ಧ ಗಂಟೆ ಆಯಿತು, 1 hour ಆಯಿತು. ಅಲ್ಲ ಏನಪ್ಪ ಬಾಪೆ ಕಾಫಿ ಕುಡಿಯೋಣ ಅಂತಂದ ಅರ್ಧ ಗಂಟೆಗೆ. ಮಧ್ಯಾಹ್ನ ಬ್ರೇಕ್ ಟೈಮ್ಗೆ ಯಾಕಮ್ಮ ಇನ್ನೂ ಇಲ್ಲೇ ಅಂತಿದ್ಯಾ, ಬರ ಊಟಕ್ಕೆ ಹೋಗೋಣ ಅಂತಂದ. ಹಂಗೆ ಅವನು ಏನಪ್ಪಾ ಅಂತಂದ. ನೆಕ್ಸ್ಟ್ ಇನ್ ಸ್ವಲ್ಪ ಹೊತ್ತಂದ್ರೆ ಏನಲ್ಲೋ ಅಂತಾನೆ, ಆಮೇಲೆ ಎದಾಡ್ರಲ್ಲೋ ಅಂತಾನೆ, ಹೇಳ್ರ ಏನಾದ್ರು ಅಂತಾನೆ. ಅದು ಪಾರ್ಟ್ 2 ಅಂತ ಹೇಳೋಣ ಅನ್ಕೊಂಡೆ, ನೀವೇನೋ ಅಡ್ಡ ಬಂದ್ರಿ ಹೇಳೋದು. ಅಡ್ಡ ಬರ್ತೀವಿ ನಾವಾ? ಹೆಸರೇನು? ವಿಜಯ್. ಹೇಳು ವಿಜಯ್. ಆಯ್ತು ಹೇಳಿ ಸರ್. ಹೇಳು ವಿಜಯ್, ನೀನ್ ಹೇಳ್ಬೇಕು. ಅಂದ್ರೆ ಈಗ ಫ್ರೆಂಡ್ಗಳನ್ನ ಎಲ್ಲಾದ್ರೂ ಒಂದು ಕಿತಾಪತಿ ಮಾಡಿ ಸಿಕ್ಕಾಕ್ಸೋದು, ಈಗ ಹಳ್ಳಿ ಊರಂದ್ರೆ ಅದಿರುತ್ತೆ ಗೊತ್ತಾ, ಎಲ್ಲೋ ಹೋಗಿ ಏನೋ ಒಂದು ಅದೆಲ್ಲ ಮಾಡ್ತಾರೆ. ಆ ತರದ ಸೀಕ್ವೆನ್ಸ್ಗಳು, ಡ್ರಾಮಾ ಸೀಕ್ವೆನ್ಸ್ ಎಲ್ಲ ಆಗೋದಿರುತ್ತೆ. ನನ್ನೇ ತಗೊಳಕ್ಸಲ್ವಾ, ಅವೆಲ್ಲ ಇರ್ತವೆ. ಅವೆಲ್ಲ ಇರ್ತವೆ. ನೀವ್ ಹೋಗಿ ಸಿಕ್ಕಾಕೊಂಡಿದ್ದು, ಅವ್ರು ಹೋಗಿ ಪೊಲೀಸ್ನ ಕರ್ಕೊಂಡ್ ಬಂದಿದ್ದು. ಮತ್ತೆ ಈ ಸತಿ ನಾವು ಸಿಗಾಕ್ಸ್ತೀವ, ಅವ್ರು ನಮ್ಮನ್ನ ಸಿಗಾಕ್ಸ್ತಾರ, ಅದು ಇರೋದು ಸಿನಿಮಾದಲ್ಲಿ ಇದೆ. ಸಿಗಾಕ್ಸೋದು ಇದೆ. ಸ್ನೇಹಕ್ಕೆ ಜೊತೆ ನಿಂತ್ಕೊಳ್ಳಲ್ವಾ, ಹೆಂಗ್ ಸೊಲ್ಯೂಷನ್ ಕೊಡ್ತಾರೆ, ಹೆಂಗೆ ಜೊತೆಯಾಗಿ ನಿಲ್ತಾರ ಇಲ್ವಾ, ಎಲ್ಲ ಪ್ರಾಬ್ಲಮ್ಗಳು ಫೇಸ್ ಮಾಡ್ಬೇಕಾಗುತ್ತೆ ಒಂದ್ ಜೀವನ ಅಂತಂದಾಗ. ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಕೆಟ್ಟ ಫ್ರೆಂಡ್ಸ್ ಇರ್ತಾರೆ, ಜೊತೆಗೆ ಇದ್ದು ಚೆನ್ನಾಗಿರೋರು ಇರ್ತಾರೆ, ಜೊತೆಗೆ ಇದ್ದು ಗುನ್ನ ಹೊಡೆಯೋರು ಇರ್ತಾರೆ. ಆ ಥರದ್ದೆಲ್ಲ ಇರುತ್ತೆ. ರಿಯಲ್ ಲೈಫಲ್ಲಿ ಇದ್ದಂಗೆ ಸಿನಿಮಾನು ಕೂಡ. ಸಿನಿಮಾದಲ್ಲೂ ಅದೇ ಪಾತ್ರಗಳು ನೋಡ್ಕೊಂಡೇ ಬರೆಯೋದು ನಾವು. ಅಂದ್ರೆ ಅದರಿಂದ ಇನ್ಸ್ಪೈರ್ ಆಗೇನೆ ಬರೆಯೋದು, ಪಾತ್ರಗಳನ್ನ ನೋಡಿರೋದನ್ನೇ ಬರೆಯೋದು. ಇದಕ್ಕಿದಂಗೆ ಚೆನ್ನಾಗಿರ್ತಾರೆ, ಇದಕ್ಕಿದಂಗೆ ಉಲ್ಟಾ ಹೊಡ್ಬಿಡ್ತಾರೆ, ಯಾಕೆ ಹೊಡಿತಾವ್ರು ಇವರು, ಏನಾಗ್ತಿದೆ ಅದು ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಏನು ಗೊತ್ತಾ, ಸ್ನೇಹದಲ್ಲೂ ಅಷ್ಟೇ, ಇವರೇ ನನ್ನ ಕ್ಲೋಸ್ ಫ್ರೆಂಡು, ಇವರೇ ನಾನು ಸಾಯೋವರೆಗೂ ಅವೆಲ್ಲ ಇರಲ್ಲ. ಇದು ಆಯ್ತಾ ಮುಗೀತಾ, ಇನ್ನೊಂದು ಜರ್ನಿ ಆಗ್ತಿರುತ್ತೆ, ಇನ್ಯಾರೋ ಬರ್ತಾರೆ, ಮತ್ತಾರೋ ಒಳ್ಳೆ ಸ್ನೇಹಿತರಾಗ್ತಾರೆ. ನೀನು ವಿಜಯ್, ನಾಳೆ ನೀನು ಚೆನ್ನಾಗಿ ಪರಿಚಯ ಆಗ್ಬಿಡ್ತೀನಿ ನನಗೆ, ನಾಳೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಆಗ್ಬೋದು, ಯಾರಿಗೆ ಗೊತ್ತು. ಹಂಗೆ ಸಿನಿಮಾದ ಪಾತ್ರಗಳು ಹಂಗೇನೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಗಲ್ಲ, ಕನ್ಫ್ಯೂಷನ್, ಇನ್ನೊಂದ್ಸಲ ಬೇಕು ಹೇಳಿದ್ರೆ ಕೇಳ್ತೀನಿ, ಕ್ಲಾರಿಟಿ ಇನ್ನೊಂದ್ಸರಿ ಬೇಕು. ನಿಮಿಷ ಪಾರ್ಟ್ 2 ಇದು. ಸರ್ ಸಿನಿಮಾ ಪೂರ್ತಿ ಫನ್ನು, ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾದ್ರು ಟ್ವಿಸ್ಟ್ಗಳು, ಅಲ್ಲೂ ಫನ್ನೆ. ಅಂದ್ರೆ ಅಲ್ಲೇನ್ ಟ್ವಿಸ್ಟ್ ಏನ್ ಗೊತ್ತಾ, 2 ವೈರು, ಒಂದು ವೈರ್ ತಗೊಂಡು ತಂತಿ 2 ತೆಗೆದು ಹಿಂಗ್ ಟ್ವಿಸ್ಟ್ ಮಾಡಿ ಮಾಡಿದ್ರೆ ಒಂದು ಸ್ಪಾರ್ಕ್ ಬರ್ತದ ಗೊತ್ತಾ, ಅದೈದು ಸಿನಿಮಾಲಿ ಲಾಸ್ಟ್ ಅಲ್ಲಿ ಕೇಮಿಯೋ ಆ ಥರದ್ದು ಯಾವ್ದಾದ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ? ಒಂದ್ ದಿನ ಏನದ ಸತೀಶ್ ಸರ್ ಜೊತೆ ಕೇಮಿಯೋ, ಸ್ಪೆಷಲ್ ಕ್ಯಾರೆಕ್ಟರ್, ಸ್ಪೆಷಲ್ ಗೆಸ್ಟ್, ಕ್ಯಾಮಿಯೋ, ಚೀಫ್ ಅಪಿಯರೆನ್ಸ್. ಓಕೆ ಬಿಡು, ನಮ್ಗೆ ಏನು ಗೊತ್ತಾ, ನಾವು ಸರಿಯಾಗಿ ನಮಗೆ ಇಂಗ್ಲಿಷ್ನೂ ಕರೆಕ್ಟಾಗಿ ಹೇಳ್ಕೊಡ್ಲಿಲ್ಲ, ಈ ಕಡೆ ಕನ್ನಡನೂ ಸರಿಯಾಗಿ ಹೇಳ್ಕೊಡ್ಲಿಲ್ಲ ನಮಗೆ. ಏನು ಗೊತ್ತಾ, ನಮಗೆ ಒಂಥರ ಕ್ಯಾಮಿಯೋ ಎಲ್ಲ ಮಿಕ್ಸ್ ಆಗಿ
ನೀನ್ ಮಾಡಿದ ಕೆಲ್ಸಕ್ಕೆ ನೀನ್ ಹೆಂಗ್ ಮಾಡ್ತಾ ಇದೀಯ ನಮ್ನ ಅಂದ್ರೆ ವಿಜಯ್ ನಮ್ಮನ್ನ ಸೋಲಿಸ್ತಾ ಇದೀಯ. ಓದೋರು ಇಲ್ವೋ ಈ ನನ್ ಮಕ್ಳು ಇವ್ರು ಯಾಕೆ ಪಿಕ್ಚರ್ ಮಾಡೋಣ ಟೈಪ್ ಮಾಡ್ತಾ ಇದೆಯಾ ಮಾಡೋದು ಅನಕ್ಷರಸ್ಥ ಅಂತ ತಿಳ್ಕೊಂಡ್ಬಿಟ್ರೆ ಡಿಸೈಡ್ ಮಾಡ್ಕೊಂಡ್ಬಿಡಿಯಾ ಇಲ್ಲ ಮಧ್ಯೆ ಅವ್ರಿಗೆ ಒಂದು ಇಂಗ್ಲಿಷ್ ವರ್ಡ್ ಹಾಕಿ ಕನ್ಫ್ಯೂಸ್ ಮಾಡ್ಬೇಕು ಇವ್ರನ್ನ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡಿ ಹೇಳು ಆಯ್ತು ಸರ್ ಅಂದ್ರೆ ಈ ಹಳ್ಳಿ ನೇಟಿವಿಟಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಸರ್. ಹಂಗ ಹೇಳ್ದ ಫೈನಲ್ ಒಂದು ಕೊಕ್ಕೆ ಹಾಕ್ಬಿಟ್ಟು ಕಡೆಗೆ ಒಂದು ಎಂಡಿಂಗ್ ಕೊಡ್ತೀಯಾ ಇಲ್ಲ ನಾನು ಇದಕ್ಕೋಸ್ಕರ ಹೇಳಿದೆ ಸರ್ ಇದು ಒಳ್ಳೇದಕ್ಕೋಸ್ಕರ ಹೇಳಿದೆ ಸರ್ ನಾನು ನಿಮ್ಗೋಸ್ಕರ ಹೇಳಿದೆ ಸರ್ ಅಂತ ಹೇಳ್ಬಿಡ್ತೀಯ ಕಡೆಗೆ ಸರ್ ನಿಮ್ ಕ್ಲೈಮ್ಯಾಕ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ನೀವು ನಿಮ್ ಸಿನಿಮಾನ ಎಷ್ಟು ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ದೀರೋ ಅಷ್ಟೇ ಈ ಟೀಮ್ ಒಳ್ಳೇದಾಗ್ಲಿ ಅಂತ ನಾನೆಲ್ಲಿ ಸಿನಿಮಾದಲ್ಲಿ ಒಳ್ಳೇದಾಗಿ ಬಯಸಿದ್ದೀನಿ ಸಿನಿಮಾಗೆ ಸಿನಿಮಾಗೆ ಸರ್ ಹಂಗೆ ಇವಾಗ ನೋಡೋ ಚಪ್ಪಾಳೆ. ಏನ್ ಗೊತ್ತಾ ಇವಾಗ ಯಾವ್ದು ಕನ್ಕ್ಲೂಷನ್ ಎಲ್ಲ ಹಳ್ಳ ಆಯ್ತು ಮಾತಾಡಿ ಸಾಕು ಇದೆಲ್ಲ ಅಂತ ಏನ್ ಗೊತ್ತಾ ಇದುವರೆಗೂ ಆಯ್ತಲ್ವಾ ಈಗ ನಿಮ್ಗೆ ಅಂದ್ರೆ ಏನ್ ಫನ್ ಎಲ್ಲ ಕಾಣುತ್ತೋ ಇಷ್ಟು ಕೂಡ ಸಿನಿಮಾದಲ್ಲೂ ಇರುತ್ತೆ ಅದೊಂದು ಅದ್ಬಿಟ್ಟು ನೀವು ಏನ್ ಸೀರಿಯಸ್ ಆಗಿ ಕೇಳ್ತಿರೋ ಅದಕ್ಕೆಲ್ಲ ನಮ್ಮ ಬೆಣ್ಣೆ ಉತ್ತರ ಕೊಡ್ತೀವಿ. ಶಿವಣ್ಣ ಡೈರೆಕ್ಟರ್ ಕಾಣಿಸ್ಕೊಂತಾರೆ ಅವ್ರ ಬಗ್ಗೆ ಕೇಳ್ಸಲ್ಲ ಮಹೇಶು ಸಖತ್ತಾಗಿ ಮಾಡವ್ರೆ ಸಿನಿಮಾ. ನಿಜವಾಗ್ಲೂ ಮಹೇಶ್ ಬಗ್ಗೆ ಸೂಪರ್. 2 ಮಾತು ಮುಗಿಯಲ್ಲ. ಅಲ್ಲಿ ನೋಡಿ ಪಾರ್ಟ್ 3 ಫಿಕ್ಸ್ ನೀವು ಇಬ್ರು ಅಂತ. ಅದು ಬೇರೆ ಮಹೇಶ್ ಬರ್ತಾ ಇದೆ ಹಂಗಿದ್ರೆ ಹಳ್ಳಿಯ ಸಬ್ಜೆಕ್ಟ್ಗಳನ್ನ ತೆಗೆಯೋದ್ರಲ್ಲಿ ನಂಬರ್ 1 ಅಪ್ಪ ಅವನು.